ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ವಿಷಯ ಇತಿಹಾಸ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂಥ ಕ್ವಶನ್ ಪೇಪರ್ ಇದು. ಇತಿಹಾಸ ಪರೀಕ್ಷೆ ಯಾವಾಗ ನಡೀತಿದೆ ಅಂದರೆ 24/2/2024ರಂದು ನಿಮಗೆ ಇತಿಹಾಸ ಪರೀಕ್ಷೆ ನಡೀತಿದೆ. ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಒಂದು ಸಬ್ಜೆಕ್ಟು. ಆ ಒಂದು ಕ್ವಶನ್ ಪೇಪರ್ ಇವಾಗಲೇ ಇಲ್ಲಿಯೇ ನಾನು ಕೊಡ್ತಾ ಇದ್ದೇನೆ. ಇಲ್ಲಿ ಇರುವಂಥ ಎಲ್ಲ ಕ್ವಶನ್ಸ್ಗಳು ಅಲ್ಲಿ ಬರ್ತವೆ. ಈ ಎಲ್ಲ ಕ್ವಶನ್ಸ್ಗಳನ್ನು ನೀವು ಪ್ರಿಪೇರ್ ಮಾಡಿದ್ದಲ್ಲಿ 75 ಅಂಕಗಳನ್ನು ತೆಗೆದುಕೊಳ್ಳುವಂಥ ಎಲ್ಲ ಸಿಚುವೇಶನ್ ಇರುತ್ತೆ. ನೋಡಿ, ಸಮಯ 3 ಗಂಟೆ 15 ನಿಮಿಷ, ಒಟ್ಟು ಪ್ರಶ್ನೆಗಳ ಸಂಖ್ಯೆ 36, ಗರಿಷ್ಠ ಅಂಕಗಳು 80. ಬನ್ನಿ ಶುರು ಮಾಡೋಣ. ಬನ್ನಿ ಹಾಗಾದರೆ ನೋಡಿ ಯಾವ ಕ್ವಶನ್ಸ್ಗಳು ಬಂದಾವೆ ಅನ್ನೋದು. ಮೊಟ್ಟ ಮೊದಲು ನಿಮಗೆ 5 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದಿದ್ದಾವೆ. ಇತಿಹಾಸದ ಪಿತಾಮಹ ಯಾರು? ಹೆರೋಡಾಟಸ್. ಈ ರೀತಿಯಲ್ಲಿ 4 ಆಪ್ಷನ್ಸ್ ಕೊಡ್ತಾರೆ. ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಸರಿಯಾದ ಉತ್ತರವನ್ನು ಈ ರೀತಿಯಲ್ಲಿ ನೀವು ರೌಂಡ್ ಹಾಕಿ ಬರಿಬೇಕಾಗುತ್ತೆ. ನೆಕ್ಸ್ಟ್, ವಿಶ್ವದ ಬೃಹತ್ ಪಿರಮಿಡ್ ಯಾವುದು? ಡಿವೈನ್ ಕಾಮಿಡಿ ಕೃತಿಯನ್ನು ಬರೆದವರು ಯಾರು? ವಾಟರ್ಲೂ ಕದನ ನಡೆದ ವರ್ಷ ಯಾವುದು? ಇವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಬೇಕು. ನೆಕ್ಸ್ಟ್, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ನೀವು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಬೇಕು. ನೋಡಿ, ಈ ಬ್ರೆಕೆಟಲ್ಲಿ ಆಲ್ರೆಡಿ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ ಎಲ್ಲ ಆನ್ಸರ್ಸ್ಗಳನ್ನು. ಅದರ ಜೋಡಣೆ ಮಾಡಿ ಬರೀಬೇಕಾಗುತ್ತೆ. ನಿಮಗೆ ಹೋಮೋ ಪದದ ಅರ್ಥವೇನು? ಯೂರಿಪಿಡಿಸ್. ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು? ಉತೋಪಿಯಾದ ರಚನಾಕಾರರು ಯಾರು? ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅನ್ನೋದು ನೋಡಬೇಕು. ನೆಕ್ಸ್ಟು ಪ್ಯಾಟರ್ನ್ 3 ನೋಡೋಣ. ಕೆಳಗಿನಗಳಲ್ಲಿ ಹೊಂದಿಸಿ ಬರೆಯಬೇಕು. ವಿನಿ ವಿಡಿ ವಿಶಿ, ಇಂಗ್ಲಿಸಿಯಸ್ ಲಯೋಲ್, ಜೇಮ್ಸ್ ವ್ಯಾಟ್, ಪ್ಯಾಸಿಸಮ್, ಅಮೇರಿಕಾ. ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಕೂಡ ಪ್ರತಿ ಪ್ರಶ್ನೆಗೆ 5 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಜಿಗ್ಗುರಾತ್ ಎಂದರೇನು? ಆರಂಭಿಕ ಮಧ್ಯಯುಗವನ್ನು ಕತ್ತಲು ಯುಗವೆಂದು ಏಕೆ ಕರೆಯುತ್ತಾರೆ? ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಅವಧಿಯಲ್ಲಿ ಇಂಗ್ಲೆಂಡಿನ ಅರಸ ಯಾರು? ನೆಪೋಲಿಯನ್ನನ್ನು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಯಾವುದು? ನ್ಯಾಟೋವನ್ನು ವಿಸ್ತರಿಸಿ ಅನ್ನೋದು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಕೆಳಗಿನ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. 8 × 2 = 16. ಇತಿಹಾಸದ ಯಾವುದಾದ್ರೂ 2 ವ್ಯಾಖ್ಯೆಗಳನ್ನು ವಿವರಿಸಿರಿ. ಯಾವ 2 ಪ್ರಾಣಿಗಳು ಮಾನವನ ಹತ್ತಿರದ ಸಂಬಂಧಿಗಳೆಂದು ಪರಿಗಣಿಸಲಾಗಿದೆ? ದ್ವಿತೀಯ ತ್ರಿಮೂರ್ತಿಗಳೆಂದು ಯಾರನ್ನು ಕರೆಯಲಾಗಿದೆ? ಇಸ್ಲಾಂನ ಅರ್ಥವೇನು? ಗೋತಿಕ್ ಶೈಲಿಯ 2 ಲಕ್ಷಣಗಳನ್ನು ಬರೆಯಿರಿ. ಪುನರ್ಜೀವನ ಕಾಲದ ಯಾವುದಾದ್ರೂ 2 ವಿಜ್ಞಾನಿಗಳನ್ನು ಹೆಸರಿಸಿ. ಮ್ಯಾಕ್ಸಿ ಗಾರ್ಕಿ ಯಾರು? ಅವರ ಕೃತಿಯನ್ನು ಹೆಸರಿಸಿ. ಯಂಗ್ ಇಟಲಿಯ ಉದ್ದೇಶಗಳೇನು? ನ್ಯಾಟೋ ಸ್ಥಾಪನೆಯಾದದ್ದು ಯಾವಾಗ ಮತ್ತು ಎಲ್ಲಿ? ಆಲಿಪ್ತ ಚಳುವಳಿಯ 2 ತತ್ವಗಳನ್ನು ತಿಳಿಸಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿರಿ. ಯೇಸುಕ್ರಿಸ್ತನ ಬೋಧನೆಯನ್ನು ವಿವರಿಸಿರಿ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪುನರ್ಜೀವನದ ಕೊಡುಗೆಗಳೇನು? ಆಲಿಪ್ತ ಚಳುವಳಿಯ ಉದಯಕ್ಕೆ ಕಾರಣಗಳನ್ನು ವಿವರಿಸಿರಿ. ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿರಿ. ಚೀನಾ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿರಿ. 1789ರ ಫ್ರಾನ್ಸಿನ ಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ವಿಶ್ವಸಂಸ್ಥೆಯ ರಾಜಕೀಯ ಮತ್ತು ರಾಜಕೀಯೇತರ ಸಾಧನೆಗಳನ್ನು ವಿವರಿಸಿರಿ. ನೆಕ್ಸ್ಟು, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಬೇಕು. ಇಲ್ಲಿ 4 ಮಾರ್ಕ್ಸ್ ಇದೆ. ಓಕೆ. ನೆಕ್ಸ್ಟ್, ಸೂಚನೆಗಳನ್ನು ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ. 36ನೇ ಪ್ರಶ್ನೆಗೆ 5 + 5 10 ಮಾರ್ಕ್ಸ್ ಇದೆ. ನೆಕ್ಸ್ಟ್, ಇಲ್ಲಿ ನೋಡಿ, ಗುರುತಿಸಿದ ಪ್ರತಿಯೊಂದು ಸ್ಥಳದ ಬಗ್ಗೆ 2 ವಾಕ್ಯಗಳ ವಿವರಣೆ ಬರೆಯುವಂಥದ್ದು. ಬ್ಯಾಬಿಲೋನಿಯಾ, ಅಥೆನ್ಸ್, ಮೆಕ್ಕಾ, ವೆನಿಸ್, ಕೇಪ್ ಆಫ್ ಗುಡ್ ಹೋಪ್, ಪ್ಯಾರಿಸ್, ನಾಗಸಾಕಿ, ನ್ಯೂಯಾರ್ಕ್. ಓಕೆ, ಇದು ಮೇನ್ ಇಂಪಾರ್ಟೆಂಟ್ ನಿಮ್ಮ
ಒಂದು ರಾಜ್ಯಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಇದೇ ಕ್ವಶನ್ಸ್ಗಳು ಬರ್ತವೆ. ಸರಿಯಾಗಿ ಪ್ರಿಪೇರ್ ಆಗಿ ಹೋಗಿ ಬರೀರಿ. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗಬೇಡಿ. ಕಮೆಂಟ್ಸ್ ಮುಖಾಂತರ ತಿಳಿಸಿ ಏನು ಯಾವ ಒಂದು ವಿಡಿಯೋ ಬೇಕು ಅಂತ.